ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿ ಪಿಡಿಎ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಗಸ್ಟ್ 29ರಂದು 14ನೇ ಪದವಿ ಪ್ರದಾನ ಸಮಾರಂಭ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಜನ್ಮದಿನ. ನಿರಾಶ್ರಿತರು ಹಾಗೂ ಕಿವುಡಮೂಗ ಮಕ್ಕಳೊಂದಿಗೆ ಅರ್ಥಪೂರ್ಣ ಆಚರಣೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಿಡಿಎ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಗಸ್ಟ್ 29ರಂದು ಬೆಳಿಗ್ಗೆ 10 ಗಂಟೆಗೆ 14ನೇ ಪದವಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಶಶೀಲ್ ಚಿ ನಮೋಶಿ ತಿಳಿಸಿದ್ದಾರೆ. ಸಮಾರಂಭದಲ್ಲಿ 2024-25ನೇ ಶೈಕ್ಷಣಿಕ ವರ್ಷದ 729 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುತ್ತದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಪದವೀಧರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಸಮಾರಂಭದಲ್ಲಿ 35 ಚಿನ್ನದ ಪದಕಗಳನ್ನು 19 ವಿದ್ಯಾರ್ಥಿಗಳಿಗೆ ವಿತರಿಸಲಾಗ್ತಾ ಇದೆ. ಕಂಪ್ಯೂಟರ್ ಸೈನ್ಸ್ ವಿಭಾಗದ ಅಬ್ದಲ್ ದಾನಿಶ್ 7 ಚಿನ್ನದ ಪದಕಗಳನ್ನು ಪಡೆದು ಚಿನ್ನದ ಹುಡುಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು, ಎಲೆಕ್ಟ್ರಿಕಲ್ ವಿಭಾಗದ ಪ್ರಜ್ವಲ್ ಜಿ ಶಾಸ್ತ್ರಿ ಅವರು 6 ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆ ಅಧ್ಯಕ್ಷ ಶಶೀಲ್ ನಮೋಶಿ, ಪ್ರಾಚಾರ್ಯ ಡಾಕ್ಟರ್ ಎಸ್.ಆರ್. ಪಾಟೀಲ್ ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸಮಾರಂಭದ ಸಿದ್ಧತೆಗಳ ಕುರಿತು ಮಾಹಿತಿ ನೀಡಿದರು. ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ 1958ರಲ್ಲಿ ಪ್ರಾರಂಭವಾದದ್ದು. ಇದರ ಕಾಲೇಜಿನ ಉದ್ಘಾಟನೆಗಾಗಿ ಮಾನ್ಯ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಬಂದಿದ್ದಂಥ ಕಾಲೇಜು. ಇದೇ ನಾನು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದೆ. ಈ ಆಟೋನಮಸ್ ಆದಮೇಲೆ ಈ ಗ್ರ್ಯಾಜುಯೇಷನ್ ಇತ್ಯಾದಿ ಎಲ್ಲ ನಮ್ಮ ಹಂತದಲ್ಲೇ ನಾವು ಮಾಡ್ತೀವಿ ಸರ್. ಆ ಕಾರಣದಿಂದ ಇದು 14ನೇ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್. 14ನೇ ಗ್ರ್ಯಾಜುಯೇಷನ್ ಡೇ ಇದೇ ನಾಡಿದ್ದು 29ನೇ ತಾರೀಕಿಗೆ 10 ಗಂಟೆಗೆ ನಮ್ಮ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ನಮ್ಮ ಸೊಸೈಟಿ ಆಫೀಸಲ್ಲಿ ಇದ್ದಂಥ ಪಿಡಿಎ ಆಡಿಟೋರಿಯಮಲ್ಲಿ ಪಿಡಿಎ ಸ್ಯಾಕ್ ಆಡಿಟೋರಿಯಂ ಸ್ಟೂಡೆಂಟ್ಸ್ ಆಕ್ಟಿವಿಟಿ ಸೆಂಟರ್ ಅಂತ ಪ್ರಾರಂಭ ಮಾಡಿದಂಥ ಆ ಆವರಣದಲ್ಲಿ, ಆ ಒಂದು ಹಾಲಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಇದು ಗ್ರ್ಯಾಜುಯೇಷನ್ ಡೇ ಸೆರೆಮನಿ ಮಾಡ್ತಾ ಇರೋದು 690 ಅಂಡರ್ ಗ್ರ್ಯಾಜುಯೇಟ್ಸ್. ಅದರಲ್ಲಿ ಅವರಿಗೆ ನಾವು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. 39 ಪೋಸ್ಟ್ ಗ್ರ್ಯಾಜುಯೇಟ್ಸ್ಗೆ ನಾವು ಗ್ರ್ಯಾಜುಯೇಷನ್ ಅನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ 729 ಸ್ಟೂಡೆಂಟ್ಸ್ BTU ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಬೆಳಗಾವಿಯ ಒಂದು ಡಿಗ್ರಿ ಅವಾರ್ಡ್ ಕೊಡೋರು ಅವರು, ಬಿಕಾಸ್ ವಿ ಆರ್ ಅಫಿಲಿಯೇಟೆಡ್ ಟು ದೆಮ್, ಅವರು ಕೊಡ್ತಾ ಇದ್ದಾರೆ ಸರ್. ಒಂದು 35 ಗೋಲ್ಡ್ ಮೆಡಲ್ಸನ್ನು ನಾವು ಕೊಡ್ತಾ ಇದ್ದೀವಿ ಈ ವಿದ್ಯಾರ್ಥಿಗಳಿಗೆ. ಇದು 19 ವಿದ್ಯಾರ್ಥಿಗಳು ಈ 35 ಗೋಲ್ಡ್ ಮೆಡಲನ್ನು ತೆಗೆದುಕೊಳ್ತಾ ಇದ್ದಾರೆ. ಒಬ್ಬರು ಅಬ್ದುಲ್ಲಾ ಡ್ಯಾನಿಶ್ ಅಂತ ಅನ್ನೋರು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ, ಅವರು 7 ಗೋಲ್ಡ್ ಮೆಡಲನ್ನು ಪಡಿತಾ ಇದ್ದಾರೆ. ಫಾಲೋಡ್ ಬೈ ಪ್ರಜ್ವಲ್ ಜಿ ಶಾಸ್ತ್ರಿ ಅಂತನವರು
ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ದವರು 6 ಗೋಲ್ಡ್ ಮೆಡಲ್ ತೆಗೆದುಕೊಳ್ತಾ ಇದ್ದಾರೆ. ಅಭಿಷೇಕ್ ಅಂತ ಅನ್ನೋರು ಸಿವಿಲ್ ಡಿಪಾರ್ಟ್ಮೆಂಟ್ದವರು, ತಲಾ ಸುಫಿಯಾನ್ ಅಂತ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್, ತಲಾ ಅಮನ್ ಅಲಿ ಅಂತನವರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಹಾಗೂ ಸಾಗರ್ ಅಂತ ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು. ಇವರು ಎಲ್ಲರೂ ತಲಾ ಅಂದರೆ ಈಚ್ 2 ಗೋಲ್ಡ್ ಮೆಡಲ್ ಅನ್ನು ಪಡಿತಾ ಇದ್ದಾರೆ. ಸರ್, ಒಂದು ಸಂತೋಷದ ವಿಷಯ ಅಂತಂದರೆ, ನಾವು ಕೆಲವು ವರ್ಷ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ AIML ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಿಸೈನ್ ಇವು 2 ಸಬ್ಜೆಕ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ನಾಳೆ ಕೊಡ್ತಾ ಇದ್ದೀವಿ ಸರ್. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ಸಮಾಜ ಸೇವಕ ಮೊಹಮ್ಮದ್ ಹನೀಫ್ ಅವರು ನಿರಾಶ್ರಿತ ಹಾಗೂ ಕಿವುಡ ಮೂಕ ಮಕ್ಕಳೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ತಮ್ಮ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು. ನಗರದ ರಾಮತೀರ್ಥ ಬಡಾವಣೆ ಬಳಿ ಇರುವಂತಹ ನಿರಾಶ್ರಿತರಿಗೆ ಬೆಚ್ಚಗಿನ ಬ್ಲಾಂಕೆಟ್ಗಳನ್ನು ವಿತರಿಸಿದ್ರು. ಇನ್ನು ಇದಕ್ಕೂ ಮುನ್ನ ಆಳಂದ್ ಚೆಕ್ ಪೋಸ್ಟ್ ಬಳಿ ಇರುವ ಕಿವುಡ ಮೂಕ ಮಕ್ಕಳ ಶಾಲೆಗೆ ತೆರಳಿ ವಿದ್ಯಾರ್ಥಿಗಳಿಗೆ ಟವಲ್ಗಳನ್ನು ವಿತರಿಸಿ ಹೋಳಿಗೆ ಸೇರಿದಂತೆ ವಿಶೇಷ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಈ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಸಮಯ ಕಳೆಯುವ ಮೂಲಕ ಅವರಿಗೆ ಶುಭಾಶಯವನ್ನ ತಿಳಿಸಿ ಸಮಾಜದ ವಂಚಿತ ವರ್ಗಗಳ ಸೇವೆಯೇ ನಿಜವಾದ ಸಂಭ್ರಮ ಅಂತ ಮೊಹಮ್ಮದ್ ಹನೀಫ್ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಶಾಲೆಯ ಸಿಬ್ಬಂದಿ, ಸಮಾಜ ಸೇವಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮೊಹಮ್ಮದ್ ಹನೀಫ್ ಅವರ ಸಮಾಜಮುಖಿ ಕಾರ್ಯವನ್ನ ಪ್ರಶಂಸಿಸಿದ್ರು. ನಾನು ಮೊಹಮ್ಮದ್ ಹನೀಫ್ ಅಂತ ಸಾಮಾಜಿಕ ಕಾರ್ಯಕರ್ತ. ಇಂದು ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟು ದಿವಸವಾಗಿರುವುದರಿಂದ ಇದು ಆ ಪರಮಾತ್ಮಗೆ, ನಮ್ಮ ಪ್ರವಾದಿ ಮೊಹಮ್ಮದ್ ಸಾಹೇಬ್ರಿಗೆ ಮೆಚ್ಚಿಸುವಂತ ಒಂದು ಕೆಲಸ ಅಷ್ಟೇ. ಇದು ನಾವು ಮಾಡೋದೇನಪ್ಪ ಅಂತಂದ್ರೆ ಆ ಪರಮಾತ್ಮಗೆ ಸ್ವಲ್ಪ ಹಿಡಿಸ್ಬೇಕು ನಮ್ಮ ಕೆಲಸ ಅಷ್ಟೇ. ಅದೇ ಉದ್ದೇಶ ನಮ್ದು. ಅದಕ್ಕೆ ಬಿಟ್ಟು ಮತ್ತೇನೂ ಇಲ್ಲ. ನಮ್ಮ ಪ್ರವಾದಿಯವರ ಸಂದೇಶ, ಅವರು ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರಿರುತ್ತಾರೆ. ಆ ಉದ್ದೇಶಕ್ಕೆ ನಾವು ಇವತ್ತು ಅವರು ಹುಟ್ಟಿದ್ದ ದಿನ ಇರೋದ್ರಿಂದ ನಮ್ಮ ಕೈಲಿ ಆದಷ್ಟು ಸ್ವಲ್ಪ ಏನಾದರೂ ಅಲ್ಪ ಸ್ವಲ್ಪ ಸಹಾಯ ಮಾಡ್ಬೇಕಂತೇಳಿ ಈ ಉದ್ದೇಶದಿಂದ ನಾನು ಬಡ ಜನರಿಗೆ ಇದು ಸಹಾಯ ಮಾಡ್ತಾ ಇದ್ದೇನೆ. ಯಾರು ನೇಪಾಳ ಟೂರ್ನಲ್ಲಿ ಸಿಕ್ಕಿದ್ದಾರೋ ಅವ್ರ ಬಗ್ಗೆ ಈಗಾಗಲೇ ನಾನು ರಿಯಾಕ್ಟ್ ಮಾಡಿದ್ದೇನೆ ಮತ್ತು ಹೇಳಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದವರು ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಅನೇಕ ಪ್ರವಾಸಿಗರು ಆ ಒಂದು ಪ್ರವಾಹದಲ್ಲಿ ಸಿಕ್ಕಿದ್ದಾರೆ. ನೂರಾರು ಜನ ಅದರಲ್ಲಿ ಹರಿದೋಗಿದ್ದಾರೆ. ಕೆಲವು ಜನ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಹೃತ್ಪೂರ್ವಕವಾದ ಕಂಡೋಲೆನ್ಸ್ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ನಾನು ಪ್ರೈಮ್ ಮಿನಿಸ್ಟರ್ನು ಕೂಡ ಒಂದು ಲೆಟರ್ ಬರೀತಾ ಇದ್ದೇನೆ. ಯಾರು ಈ ಪ್ರವಾಹದಲ್ಲಿ ವಿಶೇಷವಾಗಿ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದ ಜನ ಅದರಲ್ಲೇನು ಸಿಕ್ಕಿದ್ದಾರೋ ಅವರಿಗೆ ವಿಶೇಷವಾದಂಥ ಪರಿಹಾರ ಅವ್ರ ಕುಟುಂಬಗಳಿಗೆ ಕೊಡಬೇಕು ಮತ್ತು ಆದಷ್ಟು ಸಹಾಯವನ್ನು ನೇಪಾಳ ರಾಜ್ಯಕ್ಕೂ ಕೂಡ ಮಾಡಬೇಕು. ಯಾಕಂದರೆ ಅಲ್ಲಿ ಅನೇಕ ಜನ ಶ್ರದ್ಧಾಳುಗಳು ಹೋಗ್ತಾರೆ. ಅದಕ್ಕೆ ಆ ಮಾತು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ. ಪತ್ರದಲ್ಲಿ ಕೂಡ ಇದನ್ನು ನಾನು ನಮೂದು ಮಾಡಿದೆ. ಇದು
ದುರ್ದೈವ ಇಂಥ ದೊಡ್ಡ ಘಟನೆ ಅಲ್ಲಿ ಆಗಿದೆ, ಆಗಬಾರ್ದು. ಬಟ್ ನಿಸರ್ಗದ ನಿಯಮದ ಮುಂದೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇಂಥ ದೊಡ್ಡ ಡಿಸಾಸ್ಟರ್ನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಸರ್ಕಾರ, ಜನ ಮತ್ತು ನೇಪಾಳದ ಜನನೂ ಕೂಡ ಸರ್ಕಾರನೂ ಕೂಡ ಒಂದಾಗಿ ಇಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ವಿಶೇಷವಾದಂಥ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾಯಿದ್ದೆ. ನನಗಿನ್ನ ಏನಾದರೂ ಸುದ್ದಿ ಬಂದಿಲ್ಲ. ಅರೆ, ನಾನು ಗುಲ್ಬರ್ಗಾದಲ್ಲಿದ್ದೀನಿ. ಏನಾರ ಬರಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರಬೇಕಲ್ಲ, ಬೇರೆಯವ್ರ ಹತ್ರ ಅಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೆ ಹೋಗೋದಿಲ್ಲ. ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಆ ಎಲ್ಲ ಸ್ಕೀಮ್ಗಳು ಭಾರತೀಯ ಜನತಾ ಪಾರ್ಟಿ ಯೋಜನೆ ಅದನ್ನ ಇವತ್ತು ನಿಲ್ಲಿಸಿಬಿಟ್ಟಿದ್ದಾರೆ. ಹಾಗೆ 2 ಲಕ್ಷ ಉದ್ಯೋಗಗಳು ಭರ್ತಿ ಮಾಡ್ತಾ ಇಲ್ಲ. ಹೀಗಾಗಿ ಯುವಕರ ಪರವಾಗಿರುವಂಥ ಸರ್ಕಾರ ಇದು ಅಲ್ಲ, ಯುವಕರ ವಿರೋಧಿ ಸರ್ಕಾರ. ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಕಸ್ಕೊಳ್ಳುವಂಥ ಕೆಲಸ ಇದು ಮಾಡ್ತಾ ಇದೆ. ತಕ್ಷಣಕ್ಕೆ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 60-70 ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇಲ್ಲಿ ಯಾವುದೇ ಕೂಡ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟಿನ ಪೂರ್ವಾನುಮತಿಯ ಅವಶ್ಯಕತೆ ಇಲ್ಲ. ಆದರೂ ಕೂಡ ಸರ್ಕಾರ ಈ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಆ ಮುಖಾಂತರ ಯುವಕರಿಗೆ ಉದ್ಯೋಗ ಸಿಗಬೇಕಾದಂಥ ಕೆಲಸಗಳು ಇಲ್ಲದೆ ಇವತ್ತು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ವಿದ್ಯಾನಿಧಿ ಯಾರು ಎಜುಕೇಷನ್ ಪಾಸಾಗಿ ಬಂದಿದ್ದಾರೆ ಅವರಿಗೆ ವಿದ್ಯಾನಿಧಿ ಹೆಸರಿನಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿದರು. ಆದರೆ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂಥೇಳಿ ಏನು ನಮ್ಮ ಹಿಂದೆ ಬೊಮ್ಮಾಯಿಯವರು, ಯಡಿಯೂರಪ್ಪನವ್ರ ಸರ್ಕಾರ ಪ್ರಾರಂಭ ಮಾಡಿದಂಥ ಸ್ಕಾಲರ್ಶಿಪ್ ಯೋಜನೆ ಇದೆ, ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರ ಜೊತೆಗೆ ಇವತ್ತು ಪ್ರಧಾನಮಂತ್ರಿಗಳು ಕಿಸಿ ಸಮ್ಮಾನ್ ಯೋಜನೆಗೆ ಏನು 6,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾರೆ, ಅದಕ್ಕೆ 4,000 ರೂಪಾಯಿ ರಾಜ್ಯ ಸರ್ಕಾರ ಸೇರಿಸಿ ಕೊಡಬೇಕಾಗಿತ್ತು. ಆ ಹಣ ಕೂಡ ಇವತ್ತು ನಿಲ್ಲಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಪಿಂಚಣಿಗಳು ಕೊಡೋದ್ರಲ್ಲಿ ಅದು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಕೊಡೋದ್ರಲ್ಲೂ ಕೂಡ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ವಿಧವೆಯರಿದ್ದಾರೆ, ಅಂಗವಿಕಲರಿದ್ದಾರೆ ಮತ್ತು ಪಿಂಚಣಿಯನ್ನು ತಗೊಳ್ತಕ್ಕಂಥ ಹಿರಿಯರಿದ್ದಾರೆ. ಅವರಿಗೆ ಇಲ್ಲ ಸಲ್ಲದ ಡಾಕ್ಯುಮೆಂಟ್ಗಳನ್ನು ಕೇಳೋ ಮುಖಾಂತರ ನೀವು ಮತ್ತೆ KYCಗಳನ್ನು ರಿನ್ಯೂವಲ್ ಮಾಡ್ಕೋಬೇಕು ಅನ್ನುವಂಥ ಮಾತುಗಳನ್ನು ಹೇಳೋ ಮುಖಾಂತರ ಅದು ಎಲ್ಲ ರೀತಿಯ ಸ್ಕೀಮ್ಗಳು, ಗ್ಯಾರಂಟಿ ಸ್ಕೀಮ್ಗಳನ್ನು ಜನರಿಗೆ ತಲುಪಿಸದೇ ವಿಳಂಬ ಮಾಡ್ತಕ್ಕಂಥ ಧೋರಣೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರದ ಈ 3 ವರ್ಷದ ಅವಧಿನಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ. ದಿವಾಳಿ ಎದ್ದ ರಾಜ್ಯ ಸರ್ಕಾರ ಇಲ್ಲ ಸಲ್ಲದ ಡಾಕ್ಯುಮೆಂಟ್ಗಳನ್ನು ಕೇಳೋ ಮುಖಾಂತರ ಹಣ ಕೊಡ್ಲಿಕ್ಕಾಗದೇನೆ ಇವ್ರ ಮೇಲೆ ಎತ್ತಿ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ವಿವಿಧ ಯೋಜನೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಲ್ಲಿವರೆಗೂ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಬಾಕಿ ಉಳಿಸ್ಕೊಂಡು
ಅದನ್ನು ಕೇಳಲಿಕ್ಕೆ ಹೋದಂಥ ಕಾಂಟ್ರಾಕ್ಟರ್ಗಳಿಗೆ 40% 60% ಕಮಿಷನ್ ಕೇಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಮತ್ತು ಈ ರಾಜ್ಯದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ತುಂಬದೇನೆ ರಾಜ್ಯ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕವಂತೂ ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ಇವತ್ತು ಒಳ ಮೀಸಲಾತಿಯನ್ನ ಜಾರಿಗೆ ತರ್ತೀವಿ ಅನ್ನುವಂಥ ನೆಪದಲ್ಲಿ ಹುದ್ದೆಗಳನ್ನು ತುಂಬದೇನೆ ಸರ್ಕಾರ ನೆಪ ಮಾಡ್ತಾ ಇದೆ. ಯಾವುದೇ ಇಲ್ಲಿವರೆಗೂ 3.5 ವರ್ಷ ಆಯಿತು ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಉದ್ಯೋಗಗಳನ್ನು ತುಂಬಿಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡಲಿಲ್ಲ. ಮತ್ತು KPSC ಮುಖಾಂತರ ಹಗರಣಗಳ ಮುಖಾಂತರ ಸಂಪೂರ್ಣವಾಗಿ ಹಗರಣದಲ್ಲಿ ರಾಜ್ಯ ಸರ್ಕಾರ ತೊಡಕೊಂಡಿದೆ. KPSCನಲ್ಲಿ ಒಂದು ಹುದ್ದೆಗೆ 80 ಲಕ್ಷ. ಇವತ್ತೇನು ಸರ್ಕಾರ ED ದಾಳಿಯಾಗಿದೆ, CBI ದಾಳಿಗಳಾಗಿದ್ದಾವೆ. KPSCಯ ಅಧ್ಯಕ್ಷರು ಅವರು ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಮುಖಾಂತರ ರಾಜ್ಯ ಸರ್ಕಾರ ಹಿಂಬಾಗಿಲಿನಿಂದ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥ ದಂಧೆಗೆ ಈ ರಾಜ್ಯ ಸರ್ಕಾರ ಇಳಿದಿದೆ. ಇವತ್ತು ಮಹಿಳೆಯರಿಗೋಸ್ಕರ ಯೋಜನೆಯನ್ನು ಜಾರಿಗೆ ತಂದಿರುವಂಥ ಕೀರ್ತಿ ನಮ್ಮದು ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಸರ್ಕಾರ 2 ಕಂತಿನ ಗೃಹಲಕ್ಷ್ಮಿಯ ಹಣ 5,000 ಕೋಟಿ ಎಲ್ಲಿ ಹೋಯಿತು ಅನ್ನೋದನ್ನು ಇವತ್ತು ಕೂಡ ಕಂಡುಹಿಡಿಲಿಕ್ಕಾಗಿಲ್ಲ. ಇದನ್ನು ಏನು ನಮ್ಮ CAG ಅವರು ಇದನ್ನು ಕಂಡುಹಿಡಿದಿದ್ದಾರೆ. ಈ 5,000 ಕೋಟಿ ನಕಲಿ ಖಾತೆಗಳ ಮುಖಾಂತರ ವಂಚನೆಯನ್ನು ಮಾಡಿದ್ದಾರೆ ಸರ್ಕಾರಕ್ಕೆ. ಈ ಹಣ ಇನ್ನೂ ಮರಳಿ ಸರ್ಕಾರದ ಖಾತೆಗೆ ಬಂದಿಲ್ಲ. ಹಾಗಿದ್ರೆ ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಮಹಿಳೆಯರಿಗೆ ಏನು ಯೋಜನೆ ಕೊಡ್ತೀನಿ ಅನ್ನುವಂಥ ಹೆಸರಿನಲ್ಲಿ ಪ್ರಾರಂಭವಾದದ್ದು ಯಾವುದೇ ನಿರಂತರವಾಗಿ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬರ್ತಾ ಇಲ್ಲ. 1 ತಿಂಗಳು ಹಾಕಿದರೆ 4 ತಿಂಗಳು ದುಡ್ಡು ಬರೋದೇ ಇಲ್ಲ. ಈ ರೀತಿ ನಿರಂತರವಾಗಿ ಮಹಿಳಾ ವಿರೋಧಿ ಈ ಸರ್ಕಾರ ಇವತ್ತು ಸಂಪುಟದಲ್ಲಿ ಒಬ್ಬರು ಮಹಿಳೆಯರನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇದೆಂಥ ಹಾಸ್ಯಾಸ್ಪದವಾದಂಥ ಸಂಗತಿ. ಇವತ್ತು ಗರ್ಭಿಣಿ ಹೆಂಗಸರಿಗೆ ಪೌಷ್ಟಿಕ ಆಹಾರದ ಕೊರತೆ ಇದೆ. ಇವತ್ತು ಬಾಣಂತಿಯರ ಸಾವುಗಳಾಗ್ತಾ ಇದ್ದಾವೆ, 100 ಬಾಣಂತಿಯರ ಸಾವುಗಳು. ಇದು ಸಾಮಾನ್ಯ ಸಂಗತಿ ಅನ್ನುವಂಥ ಮಾತನ್ನು ಕಂದಾಯ ಸಚಿವರು ಪರಮೇಶ್ವರ್ ಅವರು ಹೇಳ್ತಾರೆ. ಪಟ್ಟಣಗಳಲ್ಲಿ ಬಾಣಂತಿಯರ ಸಾವು ಸಾಮಾನ್ಯ ಅಂತ ಹೇಳುವಂಥ ಕಾಂಗ್ರೆಸ್ಸು ನಿಮಗೆ ಯಾವ ನೈತಿಕತೆ ಇದೆ? ಹೆಣ್ಣು ಮಕ್ಕಳಿಗೆ ನೀವು ಮಾಡ್ತಕ್ಕಂಥ ದ್ರೋಹ ಇದು. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸೋದ್ರ ಜೊತೆಗೆ ಇದನ್ನು ಸಾರ್ವಜನಿಕವಾಗಿ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೋಡ್ರಿ, ನಾವು BJP ಜೊತೆ ಗಠಬಂಧನ್ನಲ್ಲಿ ನಾವು ಇವತ್ತು ರಾಜ್ಯ ಮಟ್ಟದಾಗ ರಾಷ್ಟ್ರೀಯ ಮಟ್ಟದಾಗ ನಾವು NDA ಅಲಯನ್ಸ್ನಲ್ಲಿ ನಾವು ಇದು. ಈಗ ಕಾಂಗ್ರೆಸ್ ನಲ್ಲಿ 4-5 ಜನ ಮೇಯರ್ ಆಕಾಂಕ್ಷಿಗಳಿದ್ದಾರೆ. ಇವತ್ತು BJP JDS ಮತ್ತು ಅವ್ರ MLA MLC ನಾವೆಲ್ಲ ಕಲ್ತ್ರೆ ನಮಗೆ ಕಾಂಗ್ರೆಸ್ಸಿಗೆ 4-5 ಸೀಟಿಂದು ಡಿಫ್ರೆನ್ಸ್ ಇದೆ. ಇವತ್ತು BJP ಲೀಡರ್ಸು ಎಲ್ಲೋ ಒಂದು ಕಡೆ ಧೈರ್ಯ ಮಾಡ್ತಾಯಿಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗೆ ಮೇಯರ್ ಎಲೆಕ್ಷನ್ ಮಾಡಬೇಕಂತ ಯಾರು ಇಂಟ್ರೆಸ್ಟ್ ಇಲ್ಲ. ಇನ್ಕ್ಲೂಡ್ ಇಲ್ಲಿ ಇದ್ದಂಥ ಅಧ್ಯಕ್ಷರು, ನಗರಾಧ್ಯಕ್ಷರು. ನಾನೇ ನಿನ್ನೆ ಅಪ್ಪುಗೌಡ್ರಿಗೆ ನಾನು ಕಾಲ್ ಮಾಡಿದೆ, ದತ್ತಾತ್ರೇಯ ಪಾಟೀಲ್ ಅವ್ರಿಗೆ ಮಾಡಿದಾಗ ಅವ್ರು ಬೆಂಗಳೂರಿನಲ್ಲಿದ್ದೀನಿ ಅಂತ ಹೇಳಿದ್ರು. ಅವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ನಾವೊಂದು ಇವತ್ತು ಹೆಚ್ಚಿನ ಸಂಖ್ಯೆದಾಗ ಇವತ್ತು BJPದವರು 23 ಕಾರ್ಪೊರೇಟರು, 1 MLA, 2 MLC ಸೇರಿ 26 ಜನ ಅವರಿದ್ದಾರೆ. ಆಮೇಲೆ ನಾವು ಒಂದು 4 ಕಾರ್ಪೊರೇಟರ್ಸು. ಅವರು ಹೆಚ್ಚಿಗೆ ಸಂಖ್ಯೆದಾಗಿದ್ದ ಮೇಲೆ ಅವ್ರ ಜವಾಬ್ದಾರಿ ಇರುತ್ತೆ, ಹೆಜ್ಜೆ ಮುಂದೆ ಇಡಬೇಕು ಅವರು BJPದವರು. ಇವತ್ತು 2 ದಿನ ಎಲೆಕ್ಷನ್ ಉಳಿದೆ. ಇನ್ನವರೆಗೂ ಯಾವ ಜಿಲ್ಲಾ ಅಧ್ಯಕ್ಷರು, ನಗರ ಅಧ್ಯಕ್ಷರು, BJP ಮುಖಂಡರು, ಇವತ್ತು ನಮ್ಮ ಮುಖಂಡರ ಜೊತೆ ಯಾವ ಚರ್ಚೆ ಇಲ್ಲ. ಇಂಥ ನೆಗ್ಲೆಕ್ಟ್ ರಾಜಕೀಯ ಮಾಡಿದ್ರೆ ಮುಂದೆ
2028 ಎಲೆಕ್ಷನ್ ಇವ್ರು ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನಮ್ಗೆ ಅದೊಂದು ಚಿಂತನೆ ಆಗ್ತಾಯಿದೆ. ಯಾಕಂದರೆ ಇವತ್ತು ಸ್ಟ್ರೈಕ್ ಬಂದಾಗ ಸ್ಟ್ರೈಕ್ಗಳು ಮಾಡ್ತಾರೆ. ಕಲಬುರಗಿ ಜಿಲ್ಲೆದಾಗ BJP ಲೀಡ್ರುಗಳು ವಿಷಯ ಟಾಪಿಕ್ ಒಂದು ಬೇರೆ ಇರುತ್ತೆ, ಅದು ಬಿಟ್ಟು ಬೇರೆ ವಿಷಯದಾಗ ಮಾತಾಡ್ತಾರೆ. ಇವತ್ತು ಮೇಯರ್ ಎಲೆಕ್ಷನ್ 2 ದಿನ ಉಳಿದಿದೆ, ಅದ್ರ ಬಗ್ಗೆ ಯಾರು ಸೀರಿಯಸ್ನೆಸ್ ಇಲ್ಲ. ಇವತ್ತು ಕ್ಯಾಂಡಿಡೇಟ್ ನ್ಯಾಷನಲ್ ಪಾರ್ಟಿ, ಇವತ್ತು BJP ಒಂದು ರಾಷ್ಟ್ರ ಮಟ್ಟದಾಗ ಒಂದು ದೊಡ್ಡ ಪಾರ್ಟಿ ಅದು. ಇವತ್ತು ಅವ್ರು ಕ್ಯಾಂಡಿಡೇಟ್ ಆಫಿಷಿಯಲಿ ಕ್ಯಾಂಡಿಡೇಟ್ ಘೋಷಣೆ ಮಾಡಬೇಕಲ್ಲ. ಇವತ್ತು NDA ಅಲಯನ್ಸ್ ಇದ್ದಾರೆ JDS ಜೊತೆ ಅಂದಾಗ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾತಾಡಬೇಕು, ನಮ್ಮ ನಾಯಕರಿಗೆ ಮಾತಾಡ್ಕೊಂಡು ಯಾವುದಾರ ಒಂದು ತೀರ್ಮಾನ ತಗೋಬೇಕಲ್ಲ. ಇವತ್ತು 2 ದಿನ ಎಲೆಕ್ಷನ್ ಇದೆ, ಇನ್ನೋವರೆಗೂ ಯಾರು ಮಾತಾಡೋಕೆ ರೆಡಿ ಇಲ್ಲ. MP ಅವ್ರು ಫೋನ್ ಎತ್ತಲ್ಲ, ಮಾಜನವರು ಮೊನ್ನೆ 2 ದಿನ ಹಿಂದೆ ಮಾತಾಡ್ತಾರೆ, ಆಮೇಲೆ ಮಾಜನವರು ಫೋನ್ ಎತ್ತಲ್ಲ, ಅವ್ರು ಸ್ವಿಚ್ ಆಫ್. ನಿನ್ನೆ ಅಪ್ಪಗೌಡರು ನನ್ನ ಜೊತೆ ಮಾತಾಡ್ತಾರೆ, ಅವರು ಇಂಟ್ರೆಸ್ಟ್ ಇದ್ದಾರೆ, ಮಾಡೋಣ್ರಿ ಹೆಂಗಾಗ್ತದೆ ನೋಡ್ರಿ. ಇಲ್ಲಿ ಏನಿದೆ ಅಂದರೆ ಆ್ಯಸ್ ಎ ಪಾರ್ಟಿ ಅಧ್ಯಕ್ಷರು ಮಾತಾಡಿದ್ರೆ ಒಳ್ಳೆಯದು. ಇವತ್ತು ಅಪ್ಪಗೌಡರು ನಾವು ಇಬ್ಬರೇ ಸೇರಿ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದು ಆ್ಯಸ್ ಎ ಫೋಟೋಕಾಲ್ ಇರುತ್ತೆ, ಆ ಫೋಟೋಕಾಲ್ ಪ್ರಕಾರ ಹೋದರೆ ಪಾರ್ಟಿ ಜವಾಬ್ದಾರಿ ತಗೋಬೇಕಲ್ಲ. ಇವತ್ತು BJP ಮುಖಂಡ್ರು ಎಲ್ಲಿ ಇದ್ದೀರಿ ನೀವು? ನಿದ್ದೆ ಮಾಡ್ತಾ ಇದ್ದೀರಿ ಕಲಬುರಗಿ ಜಿಲ್ಲೆದಾಗ. ಇವತ್ತು ನಿಮ್ಮ ಕಾರ್ಪೊರೇಟರ್ಸ್ಗಳಿಗೆ ಅದ್ರ ನ್ಯಾಯ ಕೊಡಿಸಿ. ಇವತ್ತು ಎಲೆಕ್ಷನ್ ಗೆಲ್ತಾರೋ ಸೋಲ್ತಾರೋ ಮೇಯರ್ ಎಲೆಕ್ಷನ್, ಅಟ್ಲೀಸ್ಟ್ ನೀವು ಒಂದು ಕ್ಯಾಂಡಿಡೇಟ್ ಘೋಷಣೆ ಮಾಡೋಕೆ ನಿಮ್ಗೆ ಆಗ್ತಾ ಇಲ್ಲ. ಇವತ್ತು ಜಿಲ್ಲಾಧ್ಯಕ್ಷರು ನಗರಾಧ್ಯಕ್ಷರು ಎಲ್ಲಿದ್ದೀರಿ? ಇವತ್ತು ಸ್ಟ್ರೈಕ್ ಮಾಡ್ತೀರಿ, ಸ್ಟ್ರೈಕ್ನಲ್ಲಿ ಯಾವ ಟಾಪಿಕ್ ಮೇಲೆ ನೀವು ಸ್ಟ್ರೈಕ್ ಮಾಡ್ತೀರಿ? ಏನು ಮಾತಾಡ್ತಾ ಇದ್ದೀರಿ ಅಲ್ಲಿ ಆ ವೇದಿಕೆಗಳ ಮೇಲೆ? ಈ ರೀತಿಲೇ ನೀವು ರಾಜಕೀಯ ಮಾಡಿದ್ರೆ ಕಲಬುರಗಿ ಜಿಲ್ಲೆದಾಗ ನೀವು ಎಂದೂ ಗೆಲ್ಲಕ್ಕಾಗಲ್ಲ. ಮುಂದಿನ ದಿನದಾಗ ನಿಮ್ಮದಾಗೆ ನೀವು ಕಾಲಿಟ್ಟು ಜೋಗೋರು ಆಗಿಬಿಟ್ಟಿದ್ರಿ. ಅದಕ್ಕೆ ಸ್ವಲ್ಪ ನಿಮ್ಮ ಪಾರ್ಟಿ ಹೈಕಮಾಂಡ್ ನಿಮ್ಮ ಮೇಲೆ ಸ್ವಲ್ಪ ಅವರು ಸೀರಿಯಸ್ನೆಸ್ ಆ್ಯಕ್ಷನ್ ತಗೋಬೇಕು, ತಗೋತಾ ಇಲ್ಲ. ಅದಕ್ಕೆ ಸುಮ್ಮನೆ ಕೂತಿದ್ರಿ. ಕಲಬುರಗಿ ಜಿಲ್ಲೆದಾಗ BJPದು ಎಲ್ಲ ಕೆಟ್ಟು ಹೋಗ್ಬಿಡ್ತಾ ಇದೆ. ಅಟ್ಲೀಸ್ಟ್ ನಿಮ್ಗೆ NDA ಅಲಯನ್ಸ್ ನಾವು ಜೊತೆಗಿದ್ದು ನಮ್ಮವ್ರಿಗೆ ತೊಗೊಂಡಾದ್ರೆ ನೀವು ಮಾಡ್ರಿ, ಹೋರಾಟ ಮಾಡ್ರಿ, ನಾವು ನಿಮ್ಮ ಬೆಂಬಲ ಕೊಡೋಕೆ ರೆಡಿ ಇದ್ದವು. ಇವತ್ತು 26 ನಿಮ್ದು ಮೆಜಾರಿಟಿ ಇದೆ, 23 ಕಾರ್ಪೊರೇಟ್ರು, 3 ಜನ, 2 MLC, 1 MLA, ನಾವು ಒಂದು 4 ಜನ. ನೀವು ಡಿಸೈಡ್ ಮಾಡ್ರಿ, ಮೇಯರ್ ಡೆಪ್ಟಿ ಮೇಯರ್ ನೀವೇ ತಗೋರಿ, ನಮ್ಗೇನು ಬೇಕಾಗಿಲ್ಲ. ಕ್ಯಾಂಡಿಡೇಟ್ ಆದ್ರೆ ಘೋಷಣೆ ಮಾಡಿ ವಿಪ್ ಜಾರಿ ಮಾಡ್ರಿ. ಇವತ್ತು ನಿಮ್ಮ ಕಾರ್ಪೊರೇಟರ್ಗಳು BJP ಕಾಂಗ್ರೆಸ್ ಅವ್ರ ಮನೆಯಾಗ ಹೋಗಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಲೀಡರ್ಗಳ್ದು ಅಂಜಿಕ್ಕಿಲ್ಲ, ಯಾಕಂದ್ರೆ ನೀವು ಲಾಪರವಾಹಿ ಲೀಡರ್ಗಳೇ, ನೀವು ಲಾಪರವಾಹಿ ಮಾಡ್ತಾ ಇದ್ದೀರಂತ ಅವರು ನಿಮಗೆ ನಿಮ್ಮ ಕಾರ್ಪೊರೇಟರ್ಗಳ್ನು ಅಂಜ್ತಾ ಇಲ್ಲ. ಸೀರಿಯಸ್ನೆಸ್ ಇಲ್ಲ ನಿಮ್ಮ ರಾಜಕೀಯದಾಗ. ರಾಜಕೀಯ ಮಾಡಬೇಡ್ರಿ, ರಾಜಕೀಯ ಮಾಡೋಕ್ಕಾಗಲ್ಲ ನಿಮ್ಮ ಕೈಲೇ. ಅದಕ್ಕೆ ದಯಮಾಡಿ 2 ದಿನ ಉಳಿದಿದೆ, ನೋಡೋಣ. ನಾವು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರವ್ರಿಗೆ ಮಾತಾಡಿದ್ದೀನಿ, ಬಾಲರಾಜ್ ಗುತ್ತೇದಾರ್ ಅವರಿಗೆ. BJPದವರು ಏನ್ರಿ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿಲ್ಲ ಅಂದರೆ ಮತ್ತು ನಾವು 4 ಕಾರ್ಪೊರೇಟರ್ಸ್ ನಿರ್ದಾಗೆ ನಾವು ಯಾರಿಗೆ ಕ್ಯಾಂಡಿಡೇಟ್ ಮಾಡಬೇಕು, ಮೇಯರ್ ಡೆಪ್ಟಿ ಮೇಯರ್ ನಾವೇ ಡಿಸೈಡ್ ಮಾಡಿ ನಾವು ಪಾರ್ಟಿ ಕಡೆಯಿಂದ ವಿಪ್ ಜಾರಿ ಮಾಡ್ಕೋತ ಅಂತ ಹೇಳಕ್ ಇಷ್ಟಪಡ್ತೀವಿ. ಕಾನೂನು ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಸುವರ್ಣಾವಕಾಶ. ಕಲಬುರಗಿ ನೂತನ KK ಲಾ ಕಾಲೇಜು ಶುಭಾರಂಭಗೊಂಡಿದ್ದು, ಗುಣಮಟ್ಟದ ಕಾನೂನು ಶಿಕ್ಷಣ ನೀಡುವ ಉದ್ದೇಶದಿಂದ ನೂತನ ಶೈಕ್ಷಣಿಕ ಸಂಸ್ಥೆಗೆ ಚಾಲನೆ ನೀಡಲಾಗಿದೆ. ಕಲಬುರಗಿಯ ಹಾಗರ್ಗ ಮೇನ್ ರೋಡ್ ಮಾಲ್ಗತ್ತಿ ಕ್ರಾಸ್ನಲ್ಲಿ KK ಲಾ ಕಾಲೇಜ್ ಶುಭಾರಂಭವಾಗಿದೆ. ಕಾಲೇಜಿನ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಬೀದರ್ ಶಾಸಕ ರಹೀಂ ಖಾನ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯ ಹಾಗೂ ಕಾಲೇಜಿನ ಉಪಾಧ್ಯಕ್ಷ ಅಲಿ ಖಾನ್ ಮತ್ತು ಹಸಾನ್ ಅಲಿ ಖಾನ್ ಅವರ ತಮ್ಮ ನೂತನ ಶೈಕ್ಷಣಿಕ ಸಂಸ್ಥೆಗೆ ಆರಂಭ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಗೆ ಸಂಯೋಜಿತವಾಗಿರುವ ಹಾಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಿರುವ KK ಲಾ ಕಾಲೇಜಿನಲ್ಲಿ 3 ವರ್ಷದ LLB ಹಾಗೂ 5 ವರ್ಷದ BA LLB ಕೋರ್ಸ್ಗಳಿಗೆ ಪ್ರವೇಶ ಲಭ್ಯವಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಅಧ್ಯಕ್ಷ ಹಾಗೂ ಬೀದರ್ ಶಾಸಕ ರಹೀಂ ಖಾನ್, ಗುಣಮಟ್ಟದ ಕಾನೂನು ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯದ ಕಾನೂನು ವೃತ್ತಿಗೆ ಭದ್ರ ಬುನಾದಿ ಕಲ್ಪಿಸುವ ಉದ್ದೇಶದಿಂದ ಕಾನೂನು ಆರಂಭಿಸಲಾಗಿದೆ ಅಂತ ಹೇಳಿದ್ರು. ಇನ್ನು ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿರುವ ಹಿನ್ನೆಲೆಯಲ್ಲಿ ಆಸಕ್ತ ವಿದ್ಯಾರ್ಥಿಗಳು ತಡ ಮಾಡದೆ ಪ್ರವೇಶ ಪಡೆದುಕೊಳ್ಳುವಂತೆ ಕಾಲೇಜಿನ ಉಪಾಧ್ಯಕ್ಷ ಅಲಿ ಖಾನ್ ಮನವಿ ಮಾಡಿದ್ದಾರೆ. ಕಾನೂನು ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ KK ಲಾ ಕಾಲೇಜು ಉತ್ತಮ ವೇದಿಕೆಯಾಗಲಿದೆ. KK ಲಾ ಕಾಲೇಜು ಹಾಗುರ್ಗ ಮೇನ್ ರೋಡ್ ಮಾಲ್ಗತ್ತಿ ಕ್ರಾಸ್ ಕಲಬುರಗಿ.
ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.